ಹಲೋ ಗೆಳೆಯರೇ, ಈ ದಿನ ನಾನು 6ನೇ ಪ್ರಶ್ನೆಯಾಗಿ ಬೆಳೆಗಳ ಬಗ್ಗೆ ಕೇಳುತ್ತಿದ್ದೇನೆ. ಏನಂದರೆ, ಭೂಮಿ ಮೇಲೆ ಬೆಳೆಯುವ ಬೆಳೆಗಳಲ್ಲಿ ಎಲ್ಲದಕ್ಕೂ ತರಕಾರಿ ಅಥವಾ ಕಾಯಿಗಳಲ್ಲಿ ಯಾವುದೇ ಇರಲಿ, ಅಲ್ಲಿ ಕಾಯಿ ಅಂತ ಹೇಳ್ತಾರೆ. ಉದಾಹರಣೆಗೆ ಮಾವಿನಕಾಯಿ, ಹಲಸಿನಕಾಯಿ, ಸಪೋಟಕಾಯಿ, ಹುಣಸೆಕಾಯಿ. ಗಿಡಗಳಲ್ಲಿ ಬದನೆಕಾಯಿ, ಬೆಂಡೆಕಾಯಿ, ಟೊಮೊಟೊ ಕಾಯಿ ಅಂತಾರೆ. ಅದೇ ಬಳ್ಳಿಗಳಲ್ಲಿ ಕುಂಬಳಕಾಯಿ, ಸೋರೆಕಾಯಿ, ಹೀರೆಕಾಯಿ, ತೊಂಡೆಕಾಯಿ ಇತ್ಯಾದಿಗಳಿರ್ತವೆ. ಅದೇ ಭೂಮಿ ಒಳಗಡೆ ಬೆಳೆಯುವಂತಹ ಅದರಲ್ಲಿ ಗಡ್ಡೆಗಳು ಅಂತ ಹೇಳ್ತಾರೆ. ಆ ಗಡ್ಡೆಗಳಲ್ಲಿ ಉದಾಹರಣೆಗೆ ಆಲೂಗಡ್ಡೆ, ಮೂಲಂಗಿ, ಗಜ್ಜರಿ ಅಥವಾ ಕ್ಯಾರೆಟು, ಸುವರ್ಣಗಡ್ಡೆ ಇತ್ಯಾದಿಗಳಿರ್ತವೆ. ಆದರೆ ಭೂಮಿ ಒಳಗಡೆ ಬೆಳೆಯುವ ಬೆಳೆಗಳಲ್ಲಿ ಒಂದನ್ನು ಕಾಯಿ ಅಂತ ಹೇಳ್ತಾರೆ. ಹಾಗಾದರೆ ಆ ಬೆಳೆ ಯಾವುದು? ದಯವಿಟ್ಟು ಉತ್ತರ ಗೊತ್ತಿದ್ದರೆ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಇನ್ನೊಂದು, ಈ ಪ್ರಶ್ನೆಗೆ ನನ್ನ ಸಮಕಾಲೀನರು ಉತ್ತರ ಕೊಡಬಹುದು, ಆದರೆ ಈಗಿನ ಕಾಲದ ಸಾಮಾನ್ಯರಿಗೆ ಎಷ್ಟು ಜ್ಞಾನವಿದೆ ಎಂದು ತಿಳಿಯಲು ಈ ಪ್ರಶ್ನೆಯನ್ನು ಕೇಳುತ್ತಿದ್ದೇನೆ. ನಮಸ್ಕಾರಗಳು.